ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬ್ರಿಜೇಶ್ ಮತ್ತೆ ಹೊಸ ವ್ಲಾಗ್ ಜೊತೆ ಬಂದಿದ್ದೇನೆ. ನಾನು ಮತ್ತು ನಮ್ಮ ಫ್ರೆಂಡ್ ಅವರ ಅಂಕಲ್ ಜಾತ್ರೆಗೆ ಬಂದಿದ್ದೇವೆ. ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಹಾಗಾದರೆ ಬನ್ನಿ ನಮ್ಮ ಜೊತೆಗೆ. ಗಾಯ್ಸ್, ಅಂಬಾದೇವಿ ಇತಿಹಾಸ ಹೇಳ್ಬೇಕಂದ್ರೆ ಸಿದ್ಧಾನಂದ ಯತಿಗಳು ಬೆಟ್ಟದ ಗವಿಯಲ್ಲಿ ತಪಸ್ಸು ಮಾಡಿ ಅಂಬಾದೇವಿಯನ್ನು ಆರಾಧಿಸಿದ ನಂತರ ಈ ಮಠವು ಪ್ರಸಿದ್ಧಿ ಬಂದಿದೆ ಅಂತ ಹೇಳ್ತಾರೆ. ಸ್ಥಳ ಇದು ಕರ್ನಾಟಕದ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಸೋಮಲಾಪುರ ಗುಡ್ಡದ ಮೇಲಿರುವ ಅಂಬಾ ಮಠದಲ್ಲಿ ಉದ್ಭವವಾದ ಮೂರ್ತಿಯಾಗಿ ಅಂಬಾದೇವಿ ನೆಲೆಸಿದ್ದಾಳೆ. ಸಿದ್ಧಪರ್ವತದ ಅಂಬಾ ಮಠದಲ್ಲಿ ನಡೆಯುವ ಅಂಬಾದೇವಿ ಜಾತ್ರೆಯು ಅತ್ಯಂತ ಪ್ರಸಿದ್ಧ. ಪ್ರತಿ ವರ್ಷ ಬನದ ಹುಣ್ಣಿಮೆಯಂದು ನಡೆಯುವ ಈ ಜಾತ್ರೆಯಲ್ಲಿ ರಾಜ್ಯ ಮತ್ತು ನೆರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಭಾಗವಹಿಸಿ ರಥೋತ್ಸವ, ವಿಶೇಷ ಪೂಜೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಬೇರೆ ರಾಜ್ಯಗಳಿಂದ ಬಂದಂಥ ಜನರು ಇಲ್ಲಿ ತಮ್ಮ ಸ್ಟಾಲ್ಗಳನ್ನು ಅಂಬಾದೇವಿ ಜಾತ್ರೆಯಲ್ಲಿ ಬೇರೆ ಬೇರೆ ಉತ್ಪನ್ನಗಳೊಂದಿಗೆ ಅಳವಡಿಸಿಕೊಂಡು ವ್ಯಾಪಾರ ಮಾಡುತ್ತಿದ್ದಾರೆ. ದಕ್ಷಿಣದಿಂದ, ಉತ್ತರದಿಂದ ಹಲವಾರು ಕಲಾ ಆಹಾರ ವಸ್ತುಗಳು ಇಲ್ಲಿ ದೊರೆಯುತ್ತದೆ. ಇದು ಜಾತ್ರೆಗೆ ಇನ್ನಷ್ಟು ವೈವಿಧ್ಯತೆ, ರಂಗು, ಸಂಸ್ಕೃತಿಯನ್ನು ಕೊಡುತ್ತದೆ. ಕಾಯ್ಸ್ ಮಾರ್ಕೆಟ್ ಎಲ್ಲ ಸುತ್ತಾಡಿದಾಯಿತು. ಎಕ್ಸಿಬಿಷನ್ ನೋಡೋಕ್ಕೆ ಅಂತ ನಾವು ಎಕ್ಸಿಬಿಷನ್ ಕಡೆಗೆ ಹೋಗ್ತಾ ಇದ್ದೀವಿ. ಗಾಯ್ಸ್, ಈಗ ನಾವು ಅಂಬಾದೇವಿ ಜಾತ್ರೆಯ ಎಕ್ಸಿಬಿಷನ್ ಮೈದಾನದಲ್ಲಿದ್ದೇವೆ ಮತ್ತು ಇಲ್ಲಿ ಇರುವ ವೈಬ್ಸ್ ನೆಕ್ಸ್ಟ್ ಲೆವೆಲ್. ಕ್ರೌಡ್ ಫುಲ್ ಎನರ್ಜಿನಲ್ಲಿದೆ. ನೋಡ್ತಾ ಇದ್ದರೆ ಟೈಮ್ ಹೇಗೆ ಸಾಗಲುತ್ತೆ ಅನ್ನೋದೇ ಗೊತ್ತಾಗಿಲ್ಲ. ಬ್ಯಾಕ್ಗ್ರೌಂಡ್ನಲ್ಲಿ ಕೇಳಿಸ್ತಾ ಇರುವ ಸದ್ದು, ಮ್ಯೂಸಿಕ್, ಜನರ ಕೂಗು ಇವೆಲ್ಲ ಸೇರಿ ಫುಲ್ ಜಾತ್ರೆ ಫೀಲಿಂಗ್ ಕೊಡ್ತಾ ಇದೆ ಗಾಯ್ಸ್. ನಿಜ ಹೇಳ್ಬೇಕಂದ್ರೆ ಇಂಥ ವಾತಾವರಣ ಮನೇಲಿ ಕೂತು ನೋಡಿದ್ರೆ ಸಿಗಲ್ಲ. ಇಲ್ಲಿ ಬಂದರೆ ಮಾತ್ರ ಫೀಲ್ ಆಗುತ್ತೆ. ಗಾಯ್ಸ್, ನನ್ನ ಫ್ರೆಂಡು ಜಾತ್ರೆಯಲ್ಲಿ ಭಿಕ್ಷೆ ಬೇಡ್ತಾರವ್ರಿಗೆ ದಾನ ಮಾಡ್ದ. ನನಗೆ ಅದನ್ನು ನೋಡಿಬಿಟ್ಟು ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ.
ಗಾಯ್ಸ್, ನಿಮಗೂ ಈ ಜಾತ್ರೆಯ ಸಂಭ್ರಮ ಫೀಲ್ ಆಗಿದೆಯಾ? ಹಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.